ಆಗಿರುವಂತಹ ದುರಂತಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಮೊಂಟೆಪದವು ಕೋಡಿಯಲ್ಲಿ ಗುಡ್ಡ ಕುಸಿದು ಅನಾಹುತ ಸೃಷ್ಟಿಯಾಗಿದೆ. ಅವಶೇಷಗಳ ಅಡಿಯಲ್ಲಿ ತಾಯಿ ಮತ್ತು ಇಬ್ಬರು ಮಕ್ಕಳು ಸಿಲುಕಿದ್ದಾರೆ. ಪ್ರಜ್ಞಾಹೀನ ಸ್ಥಿತಿಯಲ್ಲಿ ತಾಯಿ ಅಶ್ವಿನಿ ಮತ್ತು ಒಂದು ಮಗು ಇದೆ. ಬೆಳಗ್ಗೆ 6 ಗಂಟೆಯಿಂದ ಕೂಡ ರಕ್ಷಣಾ ಕಾರ್ಯಾಚರಣೆ ಆಗ್ತಾ ಇದೆ. ಗುಡ್ಡ ಕುಸಿದಿದ್ದು 4:30 3 ಗಂಟೆ ಸುಮಾರಿಗೆ ಬೆಳಗಿನ ಜಾವ. 6 ಗಂಟೆಯಿಂದ ರಕ್ಷಣಾ ಕಾರ್ಯಾಚರಣೆ, ರೆಸ್ಕ್ಯೂ ಆಪರೇಷನ್ ಸ್ಟಾರ್ಟ್ ಆಗೇನೆ 4:15 ಗಂಟೆ ಆಗಿದೆ. ರಕ್ಷಣಾ ಕಾರ್ಯಾಚರಣೆ ನಡೆಯೋದಕ್ಕೆ ಶುರುವಾಗಿ 4:15 ಗಂಟೆ. ಇನ್ನೂ ಅಲ್ಲಿ ಏನು ಮಾಡೋದಕ್ಕಾಗ್ತಾ ಇಲ್ಲ. ಒಳಗೆ ಸಿಕ್ಕಿರೋರನ್ನ ಆಚೆ ತಗೊಂಡು ಬರೋದಕ್ಕಾಗ್ತಾ ಇಲ್ಲ. ಯಾಕಂದರೆ ಅಷ್ಟರ ಪ್ರಮಾಣದಲ್ಲಿ ಗುಡ್ಡ ಕುಸಿತ ಸಂಭವಿಸಿರೋದು. ಮನೆ ಧ್ವಂಸ ಆಗಿದೆ. ಧ್ವಂಸ ಆಗಿರೋ ಮನೆಯ ಕೆಳಗಡೆ, ಅವಶೇಷಗಳ ಕೆಳಗಡೆ ಅವರಿರೋದು. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ನೀವು ರೆಸ್ಕ್ಯೂ ಆಪರೇಷನ್ ಬಗ್ಗೆ ಹಿಂದೆ ಮಾಹಿತಿ ಕೊಡ್ತಾ ಇದ್ರಿ, ಬಟ್ ನನಗೀಗ ಬೇಕಾಗಿರೋದು ಆ ತಾಯಿ ಮತ್ತು ಮಗುವಿನ ಸ್ಥಿತಿ ಈಗ ಹೇಗಿದೆಯಂತೆ. ಏನಾದರೂ ವಿಸಿಬಿಲಿಟಿ ಕಾಣಿಸ್ತಾ ಇದೆಯಾ ರೆಸ್ಕ್ಯೂ ಆಪರೇಷನ್ ಮಾಡ್ತಿರೋರಿಗೆ? ಅವ್ರ ಮೂಮೆಂಟ್ಸ್ ಹಾಗೆ ಇದೆಯಾ, ಈ ಹಿಂದಿನ ವಿಡಿಯೋ ಥರನೇ ಇದೆಯಂತ ಮಾತಾಡ್ತಿದಾರಂತ, ಅಥವಾ ಮೂಮೆಂಟ್ಸ್ ಏನು ಹೇಳ್ತಾ ಇದ್ದಾರೆ ಅಂತ? ಮಮತಾ ಮಾತಾಡ್ತಿದ್ದಾರೆ. ಅವರು ಆಗ ಯಾವ ರೀತಿ ಕಂಡೀಷನಲ್ಲಿ ಇದ್ರು ಅದೇ ರೀತಿ ಇದ್ದಾರೆ. ಈಗ ರೆಸ್ಕ್ಯೂ ಮಾಡ್ತಾ ಇರುವಂಥ NDRF ತಂಡದ ಸಿಬ್ಬಂದಿಗಳು ಅಲ್ಲಿ ಹೋಗಿ ಅವರ ಹತ್ರ ಮಾತಾಡಿದ್ದಾರೆ. ಆದರೆ ಅವರನ್ನು ಸುರಕ್ಷಿತವಾಗಿ ತರುವಂಥ ಕೆಲಸಗಳು ಮುಂದುವರೆದಿರುವಂಥದ್ದು. ಮತ್ತಷ್ಟು ಕಾರ್ಯಾಚರಣೆ ಹೆಚ್ಚಾಗಿದೆ. ನೀವು ಗಮನಿಸ್ಬೋದಲ್ಲಿ ನಿರಂತರವಾಗಿ ಕಾರ್ಯಾಚರಣೆಗಳನ್ನು ಮಾಡ್ತಾ ಇದ್ದಾರೆ ಪೊಲೀಸರು, SDRF ತಂಡ, NDRF ತಂಡದವರೆಲ್ಲರೂ ನಿರಂತರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸ್ಥಳೀಯರು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸೇರಿದ್ದಾರೆ. ಸ್ಥಳೀಯರು ಬೆಳಿಗ್ಗಿನಿಂದಲೂ ಅವ್ರ ಜೊತೆ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆ ಮಮತಾ ಸ್ಥಳೀಯರೊಬ್ಬರು ಇದ್ದಾರೆ. ಸರ್, ನೀವು ಬೆಳಿಗ್ಗೆಯಿಂದ ಇಲ್ಲಿದ್ರಿ, ಏನು ಕಾರ್ಯಾಚರಣೆ ಹೊಂದಿದೆ? ನಾವು ಬರುವಾಗ ಒಬ್ಬರು ಪ್ರಾಯದವರನ್ನು ಎತ್ಕೊಂಡು ಹೋದು. ನಾವು ಅವರ ಕಾಲು ಕಟ್ಟಾಗಿದೆ. ಮತ್ತು ಅವರು ಅದನಂತರ ನಾವು ಬರುವಾಗ ಒಂದು ಡೆಡ್ ಬಾಡಿ ಇಲ್ಲಿ ಉಂಟು, ಮತ್ತು ಇಬ್ಬರು ಒಂದು ಮಗು ಡೆತ್ ಆಗಿದೆ. ಮತ್ತಂದರೆ ಒಂದು ಮಗು ಮತ್ತು ತಾಯಿ ಸೇಫಲ್ಲಿದ್ದಾರೆ. ಆದರೆ ತೆಗೆಯಲಿಕ್ಕಾಗೋದಿಲ್ಲ. ಅವರ ಮೇಲೆ ಸೊಂಟದ ಕೆಳಗೆ ಅವರು ಗೋಡೆ ಬಿದ್ದುಂಟು. ಈಗ ತೆಗೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಬೆಳಿಗ್ಗೆಯಿಂದ ಈಗ 11 ಗಂಟೆವರೆಗೆ ಏನೂ ಆಗಲಿಲ್ಲ. ಅವರಿಗೆ ಡಾಕ್ಟ್ರು ಬಂದು ಅವರಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ಗ್ಲೂಕೋಸ್ ಎಲ್ಲ ಕೊಡ್ತಾ ಇದ್ದಾರೆ. ಅವರು ಶ್ವಾಸ ನೀರೆಲ್ಲ ಕುಡಿತಾ ಇದ್ದಾರೆ. ಇನ್ನು ನೋಡಬೇಕು, ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಎಷ್ಟು ಗಂಟೆ ಬೇಕಂತ ಗೊತ್ತಿಲ್ಲ ಅವರು ಈಗ ಹೊರಗೆ ತೆಗೆಯಲಿಕ್ಕೆ. ಅಂದರೆ ಅಲ್ಲಿ ಅವರು ಏನಾದರೂ ಮಾತಾಡಿರುವಂಥದ್ದು ಏನಾದರೂ? ನಾವು ಬರುವಾಗ ಮಾತಾಡ್ತಾ ಇದ್ರು, ಮಗುವನ್ನು ಎಲೆಬೇಡಿ, ಅವರಿಗೆ ಜಾಮ್ ಆಗಿದೆ, ನನ್ನ ಕಾಲಿನ ಒಳಗೆ ಇದ್ದಾರೆ ಅಂತೇಳಿ. ಮತ್ತು ಕುಡಿಲಿಕ್ಕೆ ನೀರು ಕೇಳಿದ್ರು ಕೊಟ್ಟಿದ್ದೇವೆ ಆಗ ಬೆಳಿಗ್ಗೆ. ಅದನ್ನು ಈಗ ಡಾಕ್ಟ್ರು ಹೇಳ್ತಾರೆ ನೀರು ಕುಡಿಬಾರ್ದು ಅಂತೇಳಿ, ಏನು ಕೊಡಬೇಡಿ ಅಂತೇಳಿ. ಮತ್ತು ಈಗ ಗ್ಲೂಕೋಸ್ ಎಲ್ಲ ಕೊಡ್ತಾ ಇದ್ದಾರೆ. ಇನ್ನು ನೋಡಬೇಕು ಇನ್ನು ಏನಾಗ್ತದೆ ಅಂತೇಳಿ. ಮಗು ಎಲ್ಲ ಒಳ್ಳೆ ಮಾತಾಡ್ತಾ ಉಂಟು. ಮಗು ನೋವಾಗ್ತಾ ಉಂಟು ಅಂತೇಳಿ, ಕಾಲು ನೋವಾಗ್ತಾ ಉಂಟು. ತಾಯಿ ಮಾತಾಡ್ತಾ ಇದ್ದಾರೆ. ತಾಯಿ ಮಗುವನ್ನು ಎಳೆಯಲಿಕ್ಕೆ ಬಿಡುವುದಿಲ್ಲ, ಅವರ ತೊಡೆಯಲ್ಲಿ ಜಾಮ್ ಆಗಿದ್ದಾರೆ ಈ ಮಗು. ಮತ್ತು ಒಂದು ಮಗುವಿನ ಮೇಲೆ ಕಪಾಡು ಬಿದ್ದು ಜೀವ ಹೋಗಿದೆ ಮಗು ಇದು. ಮತ್ತು ಈಗ ಅವರು ಈಗ ಒಂದು 2 ಗಂಟೆ ಟೈಮ್ ಬೇಕಂತೆ ಅವರಿಗೆ. NDRF SDRF ಎಲ್ಲ ಬಂದೋದ್ರು ಪ್ರಯತ್ನ. ಊರಿನವ್ರು ಊರಿನ ಬಂದು ಅವರನ್ನೆಲ್ಲ ಕರ್ಕೊಂಡು ಹೋದರು. ಮತ್ತು ಈಗ ಡೆಡ್ ಬಾಡಿ ಒಂದು ತೆಗೆಯಲಿಕ್ಕೆ ಆಗೋದಿಲ್ಲ. ತೆಗೆದರೆ ಮೇಲಿಂದ ಮಣ್ಣು ಬರ್ತಾ ಉಂಟು. ಅದಕ್ಕೆ ಬಗ್ಗೆ ಆ 2 ಜೀವ 3 ತೆಗೆದ ಮೇಲೆ ಇದನ್ನು ತೆಗುವ ಅಂತೇಳಿ NDRF ಹೇಳ್ತಾ ಇದ್ದಾರೆ. ಮಗುವಿನ ಪರಿಸ್ಥಿತಿ ಈಗ ಒಳ್ಳೆ ಉಂಟು, ನೋಡಬೇಕು ಇನ್ನು. ಮಗು ಮಾತಾಡ್ತಾ ಇದೆ. ನಾವು ಸೊಂಟದಿಂದ ಹೇಗಾಗಿದೆ ನೋಡಿ ಗೊತ್ತಾಗೋದಿಲ್ಲ. ಮಗು ಮಾತಾಡ್ತಾ ಇದೆ, ನೀರು ಕುಡಿತದೆ, ತಾಯಿ ಕೂಡ ಶ್ವಾಸ ಉಂಟು. ಏನು ನೋಡಬೇಕು ಇನ್ನು, ಹೊರಗೆ ತೆಗೆದ ಮೇಲೆ ಗೊತ್ತಾಗ್ತದೆ. ಅವರು ಪ್ರಾಯದವರ ಕಾಲ ಕಟ್ಟಾಗಿದೆ, ಚರ್ಮದಲ್ಲಿ ನೇತಾಡ್ತಾ ಇದ್ದು. ಮತ್ತೊಬ್ಬರು ಆ ಮಕ್ಕಳ ತಂದೆ ಸೇಫಲ್ಲಿದ್ದಾರೆ. ಅವರು ಈ ಸೌಂಡ್ ಕೇಳಿ ಬೇಗ ಹೊರಗೆ ಬಂದಿದ್ದಾರೆ. ಡೋರ್ ಓಪನ್ ಮಾಡಿ ಬಂದ ಕೂಡಲೇ ಮನೆ ಮೇಲೆ ಬಿದ್ದಾಗಿದೆ. ಅವ್ರಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅವ್ರು 4 ಗಂಟೆಯಿಂದ ಸಾಧಾರಣ 5 ಗಂಟೆವರೆಗೆ ಹೊರಗೆ ನಿಂತದ್ದು. ಹೊರಗಡೆ ನೀರಿತ್ತಂತೆ, ಫುಲ್ ನೀರು ನಿಂತ ಕಾರಣ ಅವರು ಹೊರಗೆ ಹೋಗ್ಲಿಕ್ಕೆ ಮೊಬೈಲ್ ಒಳಗೆ ಬಾಕಿ ಇದೆ. ಮತ್ತು ಯಾರೋ ಊರಿನವರಿಗೆ ಫೋನ್ ಮಾಡಿ NS ಕರಿ ಮತ್ತು ಆಸಿಫ್ ಅಂತೆಲ್ಲ ಅವ್ರಿಗೆ ಕಾಲ್ ಮಾಡಿ ಅವ್ರು ಬರುವಾಗ ನಾವು ಬಂದು ಮುಟ್ಟಿದ್ದೇವೆ. ಈಗ ಪ್ರಯತ್ನ ಆಗ್ತಾ ಉಂಟು, ನೋಡಬೇಕು ಇನ್ನು ಏನು ಎಷ್ಟು ಗಂಟೆ ಹೋಗ್ಬೋದು ಅಂತ ಗೊತ್ತಾಗ್ತಾ ಇಲ್ಲ. NDRF ಅವರು ಇದ್ದಾರೆ ಅಲ್ಲಿ. ಯಾರು ಅವರು ಈ ಡೆಡ್ ಬಾಡಿ ಹತ್ತಿರ ಇದ್ದರು. ಅವರು ಮತ್ತೆ ಏನು ಗಂಡ ಹೆಂಡತಿ ಒಂದು ಜಾಗದಲ್ಲಿದ್ದರು, ಮತ್ತೊಂದು ಗಂಡ ಹೆಂಡತಿ 2 ಮಕ್ಕಳು ಒಂದು ರೂಮಲ್ಲಿದ್ದರು. ಅದರಲ್ಲಿ ಈಗ ಅವರ ಹೆಂಡತಿ, ಕಾಂತಾಪುರ ಅವರ ಹೆಂಡತಿ ಡೆತ್ ಆಗಿದ್ದಾರೆ. ಕಾಂತಾಪುರ ಅವರ ಕಾಲು ಕಟ್ಟಾಗಿದೆ. ಮತ್ತು ಕೇಶವ್ ಅಂತೇಳಿ ಅವರ ಹೆಂಡತಿ ಮತ್ತು ಒಂದು ಮಗು ಸೇಫ್ ಇದ್ದಾರೆ. ಮತ್ತು ಒಂದು ಮಗು ಡೆತ್ ಆಗಿದೆ. ಅವರು ಮತ್ತು ಅವರು ಕೇಶವರವರು ಸೇಫ್ ಆಗಿದ್ದಾರೆ, ಹೊರಗಿದ್ದಾರೆ. ಮಮತಾ, ಇಲ್ಲಿ ಈಗ ನಿರಂತರ ಕಾರ್ಯಾಚರಣೆ ಮುಂದುವರೆದಿದೆ. ಆದರೆ ಈಗ ಮತ್ತೆ ಮಳೆ ಆರಂಭ ಆಗಿದೆ. ಹಾಗಾಗಿ ಮಳೆ ಆರಂಭ ಆದಂಥ ಸಂದರ್ಭದಲ್ಲಿ
ನೀವು ಗಮನಿಸ್ಬೋದು ಮತ್ತಷ್ಟು ತೊಡಕಾಗುವಂಥ ಸಾಧ್ಯತೆ ಇದೆ. ಅಂದರೆ ಮೇಲ್ಭಾಗದಲ್ಲಿ ಮತ್ತೆ ಗುಡ್ಡೆ ಏನಾದರೂ ಕುಸಿತ ಇರುವಂಥದ್ದು ನಿರಂತರ ಕುಸಿತ ಇದೆ, ಮತ್ತು ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಕುಸಿದರೆ ತೊಂದರೆ ಆಗುತ್ತೆ. ಜೊತೆಗೆ ಕಾರ್ಯಾಚರಣೆ ಮಾಡುವಾಗ ಈ ಮೇಲ್ಭಾಗದಲ್ಲಿದ್ದಂಥ ಮಣ್ಣಿನ ಜೊತೆಗೆ ಮಳೆಯ ನೀರು ಈಗ ಬಿದ್ದಿರುವಂಥ ಏನು ಅವಶೇಷಗಳಿದೆ ಅದರ ಅಡಿಭಾಗಕ್ಕೆ ಬಂದರೆ ಮತ್ತಷ್ಟು ತೊಂದರೆ ಆಗುತ್ತೆ. ಮಗು ಮತ್ತು ತಾಯಿ ಅಡಿಭಾಗದಲ್ಲಿ ಇರೋದ್ರಿಂದ ಅವರ ಭಾಗಕ್ಕೆ ಮಳೆಯ ನೀರು ಮಣ್ಣಿನ ಸಮೇತ ಏನಾದರೂ ಬಂದರೆ ಅದು ಆತಂಕ ಇರುವಂಥದ್ದು. ಆದರೆ ಈ ರೀತಿಯಾಗಿ ಮಳೆ ಬರ್ತಾ ಇರೋದ್ರಿಂದ ಏನು ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಟ್ NDRF ತಂಡದ ಸಿಬ್ಬಂದಿಗಳು ಯಾರಿದ್ದಾರೆ ಅವರು ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ರಕ್ಷಣೆ ಮಾಡಲಿಕ್ಕೆ ಯಾವ ರೀತಿಯಾದಂಥ ಕೆಲಸ ಮಾಡಬೇಕು ಅದನ್ನು ಮಾಡ್ತಾನೆ ಇರುವಂಥದ್ದು. ತಾಯಿಯ ಜೊತೆ ಈಗ ಸದ್ಯ ಹೋಗಿ ಮಾತಾಡಿದ್ದಾರೆ, ಸ್ಥಳೀಯರು ಮಾತಾಡಿದ್ದಾರೆ, ಮತ್ತು ವೈದ್ಯರು ಮಾತಾಡಿದ್ದಾರೆ. ಈಗ ಅವರಿಗೆ ಬೆಳಿಗ್ಗೆ ನೀರು ಮತ್ತು ಬಾಳೆಹಣ್ಣು ಕೊಡುವಂಥದ್ದು ಮಾಡಿದ್ದಾರೆ. ಬಟ್ ಅದರ ನಂತರ ಯಾವುದೇ ರೀತಿಯಾದಂಥ ನೀರು ಕೊಡಬಾರ್ದು ಅನ್ನುವಂಥ ಸೂಚನೆಯನ್ನು ವೈದ್ಯರು ಮಾಡಿದ್ದಾರೆ. ಅಂದರೆ ಈ ರೀತಿಯಾಗಿ ಅವರು ಸಿಲುಕಾಕೊಂಡಿರೋದ್ರಿಂದ ತೊಂದರೆ ಆಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ವೈದ್ಯರು ಸ್ಥಳದಲ್ಲೇ ಇದ್ದಾರೆ. ಆದರೆ ಅವರ ಏನು ಮಾಹಿತಿ ಇದೆ ಆ ಮಾಹಿತಿಯ ಹಿನ್ನೆಲೆಯಲ್ಲಿ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಪ್ರಯತ್ನಗಳಾಗ್ತಾ ಇದೆ. ಈಗ ಮತ್ತೆ ಮಳೆ ಜೋರಾಗಿರೋದ್ರಿಂದ ಕಾರ್ಯಾಚರಣೆಗೆ ಮತ್ತೆ ತೊಡಕಾಗುವಂಥ ಸಾಧ್ಯತೆ ಇದೆ. ಮಳೆಯ ಪ್ರಮಾಣವು ಬೆಳಿಗ್ಗೆಯಿಂದಲೂ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗಿತ್ತು, ಈಗಲೂ ಮತ್ತೆ ಮುಂದುವರೆದಿದೆ. ಇದೇ ರೀತಿ ಆದರೆ ಕಾರ್ಯಾಚರಣೆಗೆ ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆಯೂ ಇರುವಂಥದ್ದು. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿ ಸುಖಪಾಲ್, ನಾಟ್ ಅ ಗುಡ್ ಸೈನ್ ಈ ಟೈಮ್ದಲ್ಲಿ ಮತ್ತೆ ಮಳೆ ಆಗ್ತಾ ಇರೋದು, ಅದು ಕೂಡ ದೊಡ್ಡ ಪ್ರಮಾಣದಲ್ಲಿ ಮಳೆ. ಇನ್ಫ್ಯಾಕ್ಟ್ ಅಲ್ಲಿ ಹವಾಮಾನ ಇಲಾಖೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರೋದು. ಮಳೆ ಆದರೆ ಏನು ಸಮಸ್ಯೆ ಅಲ್ಲಿ ಅಂತ ಕೇಳಿದ್ರೆ, ನೀವು ಮೇಲ್ಭಾಗದಲ್ಲಿ ನೋಡ್ತಾ ಇದ್ರಿ, ಅಲ್ಲಿ ಮಣ್ಣು ಮತ್ತೆ ಹಿಸಿಯಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ನೀರು ಅಲ್ಲಿಂದ ಹರಿಯುತ್ತೆ, ಆತಂಕ ಅದು.